ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಸೆಕೆಂಡ್ PUC ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾರ ಬರ್ದಿದ್ದು ಕಡಿಮೆ ಮಾರ್ಕ್ಸ್ ಬಂದೈತೆ, ರಿವ್ಯಾಲ್ಯೂಯೇಷನ್ ಮಾಡಬೇಕು, ಪ್ರತಿ ತರಿಸ್ಕೊಂಡು ಚೆಕ್ ಮಾಡ್ಕೊಂಡು ಹಾಕ್ಬೇಕು ಅಂದ್ಕೊಂಡಿದ್ರೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ತರ ಹಾಕೋದು ಅಂತ. ಇದನ್ನ ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ, ಮತ್ತೆ ನೀವು ಯಾವ ತರ ಹಾಕ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವೇ ಹೋಗಿ ಹಾಕ್ಬೋದು. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಸ್ಟ್ ನೀವು ಇದನ್ನ ಪೋರ್ಟಲ್ ಮುಖ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ತೋರಿಸುತ್ತೆ ಮಾರ್ಚ್ ಏಪ್ರಿಲ್ 2025 ಸೆಕೆಂಡ್ PUC ಬಗ್ಗೆ ತೋರಿಸುತ್ತೆ ನೋಟಿಫಿಕೇಶನ್. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೆಬ್ಸೈಟ್ಗೆ ಈ ತರ ಹೋಗುತ್ತೆ. ಸ್ಕ್ಯಾನಿಂಗ್ ಪ್ರತಿ ಮತ್ತೆ ರಿವ್ಯಾಲ್ಯೂಯೇಷನ್ ಪೋರ್ಟಲ್ ಇದನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಡೈರೆಕ್ಟ್ ಆಗಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು, ಇಲ್ಲಾಂದ್ರೆ ನಿಮ್ಮ ಹತ್ತಿರ ಸೈಬರ್ ಸೆಂಟರ್ ಹೋಗ್ಬೋದು. ಇಲ್ಲಿ ದ್ವಿತೀಯ PUC ಪರೀಕ್ಷೆ ಛಾಯಾಪ್ರತಿಗಾಗಿ ಅರ್ಜಿ ಸಲ್ಲಿಸಿ ಅಂತ ಕೊಟ್ಟಾರೆ. ಇದು ಸ್ಟಾರ್ಟಿಂಗ್ ಡೇಟು 8/4/2025 ಅಂದ್ರೆ ರಿಸಲ್ಟ್ ಬಂದ ದಿನ, ಮತ್ತೆ ಲಾಸ್ಟ್ ದಿನ 13ನೇ ತಾರೀಕು, ಕೊನೆಯ ದಿನಾಂಕ ಲಾಸ್ಟ್ ಡೇಟು, ಮತ್ತೆ ದುಡ್ಡು ಕಟ್ಟೋದು ಶುಲ್ಕ ಪಾವತಿ ಕೊನೆ ದಿನಾಂಕ 13ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಮತ್ತೆ ಇದನ್ನ ಪ್ರತಿ ತರಿಸ್ಕೊಂಡು ನೀವು ನೋಡಿ ಎಲ್ಲ ಚೆಕ್ ಮಾಡಿ ನಿಮ್ಗೆ ಅಂಕ ಕಡಿಮೆ ಕೊಟ್ಟಿದ್ರು ಅನ್ಸಿದ್ರೆ ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೋದು. ಕರೆಕ್ಟ್ ಆಗಿದ್ರೆ ಡೋಂಟ್ ವೆರಿ. ಇದು ಒಂದು ಸ್ಕ್ಯಾನಿಂಗ್ ಪ್ರತಿ ತರಿಸ್ಕೊಳ್ಳೋಕೆ ಒಂದು ಸಬ್ಜೆಕ್ಟ್ಗೆ 530 ರೂಪಾಯಿ ಆಗುತ್ತೆ. ದ್ವಿತೀಯ PUC ಪರೀಕ್ಷೆ ಮರುಮೌಲ್ಯಮಾಪನ ಮಾಡೋಕೆ ಅಂದ್ರೆ ತಿರ್ಗಾ ನೀವು ಅದನ್ನ ರಿವ್ಯಾಲ್ಯೂಯೇಷನ್ ಹಾಕೋಕೆ ಮತ್ತೆ ಮರು ಮೌಲ್ಯಮಾಪನಕ್ಕೆ ನೀವೇನಾರು ಹಾಕ್ಬೇಕು ಅಂತ ಅರ್ಜಿಯ 1670 ರೂಪಾಯಿ ಕಟ್ಬೇಕಾಗುತ್ತೆ. ದ್ವಿತೀಯ PUC ಪರೀಕ್ಷೆ 1ರ ಮರು ಮೌಲ್ಯಮಾಪನ ಹಾಗೂ ಮರು ಎಣಿಕೆಗೆ ಅರ್ಜಿ ಸಲ್ಲಿಸೋದು 12/4/2025 ಮತ್ತೆ 17/4/2025 ಲಾಸ್ಟ್ ಡೇಟ್ ಇರುತ್ತೆ. ಮತ್ತೆ 12ನೇ ತಾರೀಕಿಂದ 17ನೇ ತಾರೀಕುವರೆಗೂ ನೀವು ಕೊನೆ ದಿನಾಂಕ ಮತ್ತೆ ಶುಲ್ಕ ಪಾವತಿ ಕೊನೆ ದಿನಾಂಕ ಆಗಿರುತ್ತೆ. ಅಷ್ಟರಲ್ಲಿ ಹೋಗಿ ನೀವು ಮರು ಎಣಿಕೆಗೆ ಹಾಕ್ಬೋದು. ನಿಮ್ಗೆ ಏನಾದ್ರು ಡೌಟ್ ಇತ್ತು ಛಾಯಾಪ್ರತಿ ತರಿಸ್ಕೊಂಡು ಸ್ಕ್ಯಾನಿಂಗ್ ಕಾಪಿ ಚೆಕ್ ಮಾಡಿದ್ಮೇಲೆ ಕಡಿಮೆ ಮಾರ್ಕ್ಸ್ ಬಂದೈತೆ, ಏನೋ ಸರಿಯಾಗಿ ವ್ಯಾಲ್ಯೂಯೇಷನ್ ಮಾಡಿಲ್ಲ ಅವರು ಅಂತ ಮರು ಎಣಿಕೆಗೆ ಮತ್ತೆ ಅಪ್ಲಿಕೇಶನ್ ಯಾವ ತರ ಹಾಕೋದು ಅನ್ನೋದ ತೋರಿಸ್ಕೊಡ್ತೀನಿ. ಅಪ್ಲಿಕೇಶನ್ ಯಾವ ತರ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು. ಹಾಕಿದ್ಮೇಲೆ ನೀವು ಅಪ್ಲಿಕೇಶನ್ ಸ್ಥಿತಿನೂ ಚೆಕ್ ಮಾಡ್ಬೋದು. ಈಗ ಹಾಕೋದು ಯಾವ ತರ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ. ನೋಡಿ, ಉತ್ತರ ಪತ್ರಿಕೆ ಛಾಯಾಪ್ರತಿಗಾಗಿ ಅರ್ಜಿ ಸಲ್ಲಿಸಿ ಅಂತ ಐತೆ, ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಅಂತ ಐತೆ, ಮರು ಎಣಿಕೆಗೆ ಅರ್ಜಿ. ಮರು ಮೌಲ್ಯಮಾಪನ ಮಾಡ್ಬೋದು, ಇದರ ಮರು ಎಣಿಕೆಗೆ ಅರ್ಜಿ ಹಾಕ್ಬೋದು. ಅಂದ್ರೆ ಹೊಸದಾಗಿ ಮರು ಎಣಿಕೆಗಾಗಿ ಹಾಕ್ಬೋದು, ಇಲ್ಲ ಮರು ಮೌಲ್ಯಮಾಪನಕಾರ ಹಾಕ್ಬೋದು. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಉತ್ತರ ಪತ್ರಿಕೆ ಛಾಯಾಪ್ರತಿಯನ್ನು ತರಿಸ್ಕೊಂಡು ಚೆಕ್ ಮಾಡಿ ಆಮೇಲೆ ಹಾಕ್ಬೇಕಾಗುತ್ತೆ. ಇದ್ರ ಮೇಲೆ ಉತ್ತರ ಪತ್ರಿಕೆ ಮೊದಲು ತರಿಸ್ಕೋಬೇಕು. ನೀವು ಚೆಕ್ ಮಾಡಿ ಹಾಕ್ಬೇಕು ಅಂತ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಓಪನ್ ಆಗುತ್ತೆ. ಫೋಟೋ ಕಾಪಿ ಅಪ್ಲಿಕೇಶನ್ ಅಂತ ಇಲ್ಲಿ ದ್ವಿತೀಯ PUC ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಬೇಕು. ಇದ್ರ ಎಂಟ್ರಿ ಮಾಡಿದ್ಮೇಲೆ ಫಲಿತಾಂಶ ತೋರಿಸುತ್ತೆ. ಆಟೋಮೆಟಿಕ್ ಆಗಿ ಇದೆಲ್ಲ ಅಟ್ಯಾಚ್ ಆಗಿ ಟೋಟಲ್ ಎಲ್ಲ ತೋರಿಸುತ್ತೆ. ಯಾವ್ಯಾವ ಸಬ್ಜೆಕ್ಟ್ ಹಾಕ್ಬೇಕು ಅಂತ ಇಲ್ಲಿ ನೋಡ್ಕೋಬೇಕು. ಈಗ ಒಂದು ವಿಷಯನ ಪಾರ್ಟ್ 1 ಪಾರ್ಟ್ 2 ಅಂತೆ, ಕನ್ನಡ ಮತ್ತೆ ಇಂಗ್ಲಿಷ್. ಪಾರ್ಟ್ 2 ಅಲ್ಲಿ ಮಿಕ್ಕದ ಸಬ್ಜೆಕ್ಟ್ ಗಳಿರ್ತವೆ. ಯಾವ ಸಬ್ಜೆಕ್ಟ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಹಾಕಿ, ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಅಮೌಂಟ್ ತೋರಿಸುತ್ತೆ ಟೋಟಲ್ ಎಷ್ಟು ಅಂದ್ಬಿಟ್ಟು. ವಿದ್ಯಾರ್ಥಿ ಮೊಬೈಲ್ ನಂಬರು, ವಿದ್ಯಾರ್ಥಿ ಇಮೇಲ್ ID, ಮತ್ತೆ ಅಡ್ರೆಸ್, ಮತ್ತೆ ತಾಲೂಕು, ಮತ್ತೆ ಪಿನ್ ಕೋಡ್. ಇಮೇಲ್ ID ಕರೆಕ್ಟ್ ಆಗಿ ಕೊಡಿ, ಅದಕ್ಕೆ ಸ್ಕ್ಯಾನಿಂಗ್ ಕಾಪಿ ಕಳಿಸ್ಕೊಡ್ತಾರೆ. ನಿಮ್ಮ ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಹಾಕಿ, ಅದಾದ್ಮೇಲೆ ಸಬ್ಮಿಟ್ ಅಂತ ಕೊಡಿ. ಈ ತರ ಹಾಕದೆ ಮರು ಮೌಲ್ಯಮಾಪನಕ್ಕೆ ನೀವು ಅರ್ಜಿಗೆ ಪಟ್ಟು ಸ್ಕ್ಯಾನಿಂಗ್ ಕಾಪಿ ತರ್ಸ್ಕೊಂಡು ನೋಡ್ಬೋದು. ಸ್ಕ್ಯಾನಿಂಗ್ ಕಾಪಿ ತರ್ಸ್ಕೋಬೇಕು ಅಂದ್ರೆ ಈ ತರ ಮಾಡ್ಬೇಕಾಗುತ್ತೆ. ಇದಾದ್ಮೇಲೆ ನೀವು ಮರು ಮೌಲ್ಯಮಾಪನಕಾರ ಹಾಕ್ಬೋದು, ತಿರ್ಗಾ ಮತ್ತೆ ರಿವ್ಯಾಲ್ಯೂಯೇಷನ್ ಗಾರ ಹಾಕ್ಬೋದು. ಮರು ಎಣಿಕೆಗೆ ನೀವೇನಾರ ಹಾಕ್ತೀನಿ ಸ್ಕ್ಯಾನಿಂಗ್ ಕಾಪಿ ತರ್ಸ್ಕೊಂಡು ಅಂತ ಅನ್ನೋದಾದ್ರೆ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಡೈರೆಕ್ಟ್ ಆಗಿ ಹೋಗಿ ನೀವು ಹಾಕ್ಬೋದು, ಇಲ್ಲ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗಿ ಹಾಕ್ಬೋದು. ಈಗ ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ.